ಇದು ಓವರಾಲ್ ಪ್ರೇಮಕಾವ್ಯ ಲಾಸ್ಟ್ 1 ವೀಕ್ ಅಪ್ಡೇಟು. ಸ್ಟಾರ್ಟಿಂಗಲ್ಲಿ ಬಂತು ಅಂತ ಅಂದರೆ ಈ ಪ್ರೊಮೋದಲ್ಲೆಲ್ಲ ತೋರಿಸಿರೋ ಥರ ರಾಮ್ ಮೇಲೆ ಸ್ನೇಹ ಕೇಸ್ ಹಾಕಿರ್ತಾಳೆ. ಅದೇ ಕೋರ್ಟಲ್ಲಿ ಡಿಸ್ಕಷನ್ ನಡೀತಾ ಇರುತ್ತೆ. ಇನ್ನೇನು ರಾಮ್ ನಿರಪರಾಧಿ ಅಲ್ಲ ಅಪರಾಧಿ ಅಂತ ಹೇಳೋ ಅಷ್ಟರಲ್ಲಿ ಇವಳು ಪ್ರೇಮ ಒಂದು ಮಂಗಳಗೌರಿ ವ್ರತ ಮಾಡಿರ್ತಾಳೆ. ಪ್ರೊಮೋದಲ್ಲಿ ತೋರಿಸಿರ್ತಾರೆ ಅವರು ಪೂಜೆ ಮಾಡ್ತಾ ಇರೋದನ್ನ. ಅದಾದಮೇಲೆ ಅವಳು ಪೂಜೆ ಮಾಡಿ ಇನ್ನೇನು ಹೊರಗಡೆ ಬರಬೇಕು ಅನ್ನೋ ಅಷ್ಟರಲ್ಲಿ ಸ್ನೇಹ ಮೊದಲನೇ ಪ್ರೇಮಿ ಸಿಗ್ತಾನೆ. ಸಿಕ್ಕಾಗ ಪ್ರೇಮಂಗೆಲ್ಲ ಹೇಳ್ತಾನೆ. ಹೇಳ್ದಾಗ ಅವನು ಸುಮಿತ್ ಅಂತ ಅವನ ಹೆಸ್ರು ಹೇಳಿ ಅವನ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿ ಕೊನೆಗೆ ಪ್ರೇಮಂಗೆ ಒಂದು ಒಳ್ಳೆ ಪ್ರೂಫ್ ಸಿಗುತ್ತೆ, ಸ್ನೇಹ ಸುಳ್ಳು ಹೇಳ್ತಾವಳೆ ಅಂತ ಪ್ರೂವ್ ಮಾಡೋಕ್ಕಾಗಿ. ಅದಾದಮೇಲೆ ಈ ಕಡೆ ಸುಮಿತ್ನ ಸ್ನೇಹನಪ್ಪ ಧನರಾಜ್ ಕೊಡೆಯವರು ಓಡಿಸ್ಕೊಂಡು ಬರ್ತಿರ್ತಾರೆ. ಅದಾದಮೇಲೆ ಪ್ರೇಮ ನಿಮ್ಮನ್ನು ನಾನು ಕೋರ್ಟಿಗೆ ಕರ್ಕೊಂಡು ಹೋಗಬೇಕು ಅಂತ ಕರ್ಕೊಂಡು ಹೋಗ್ತಿರ್ತಾಳೆ. ಕಾರಲ್ಲಿ ಹೋಗ್ಬೇಕಾದ್ರೆ ಅವ್ರು ಬಂದು ಮತ್ತೆ ತಡೀತಾರೆ. ತಡೆದ್ಮೇಲೆ ಏನಾಗುತ್ತೆ ಅಂತ ಅಂದರೆ ಅವರು ಅಂದರೂ ಬರ್ತಾರೆ. ಬಂದು ಕಾರನ್ನ ಅಡ್ಡ ಹಾಕ್ತಾರೆ. ಕಾರನ್ನ ಅಡ್ಡ ಹಾಕಿದ್ಮೇಲೆ ಪ್ರೇಮನ್ ಮತ್ತು ಅವರಿಬ್ರನ್ನ ಕೆಳಗಡೆ ಇಳಿಯೋಕೆ ಹೇಳ್ತಾರೆ. ಅವ್ರು ಕೆಳಗಡೆ ಇಳಿತಾರೆ. ಕೆಳಗಡೆ ಇಳಿದ್ಮೇಲೆ ಪ್ರೇಮ ಅವರಿಬ್ರಿಗೂ ಮಣ್ಣೆರಚಿ ಓಡೋಗ್ತಾಳೆ. ಓಡೋಗಿ ಕೋರ್ಟಿಗೆ ಕರ್ಕೊಂಡು ಹೋಗ್ತಾಳೆ. ಇನ್ನೇನು ರಾಮ್ ಅಪರಾಧಿ ಅಂತ ಹೇಳಿ ಇನ್ನೇನು ಅವನಿಗೆ ಏನು ಶಿಕ್ಷೆ ಅಂತ ವಿಧಿಸಿ ಸೈನ್ ಹಾಕಬೇಕಾಗಿರುತ್ತೆ. ಅಷ್ಟರಲ್ಲಿ ಪ್ರೇಮ ಬಂದು ನಾನೇನೋ ಸತ್ಯ ಹೇಳಬೇಕು ಅಂತ ಹೇಳಿ ಸುಮಿತ್ ಮತ್ತು ಸ್ನೇಹಂದು ಬಂಡವಾಳನ ಬಿಚ್ಚಿಡ್ತಾಳೆ. ಆಗ ಸ್ನೇಹ ನನಗೆ ಇವನು ಯಾರಂತಲೇ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಹೇಳಿದ್ಮೇಲೆ ಸುಮಿತ್ತು ಅವಳ ಜೊತೆಗಿದ್ದಿದ್ದು ಫೋಟೋನೆಲ್ಲ ತೋರಿಸಿ ಅವರಪ್ಪ ಹೆಂಗೆ ಧಮಕಿ ಹಾಕಿರ್ತಾಳೆ. ಬಿಕಾಸ್ ಸ್ನೇಹ ಇವನನ್ನು ಏನಕ್ಕೆ ರಿಜೆಕ್ಟ್ ಮಾಡಿರ್ತಾಳೆ ಅಂದರೆ ಅವರು ಪುವರ್ ಫ್ಯಾಮಿಲಿ ಅಂತ. ಅವನು ರಾಮ್ ಟಾಪರ್ ಆಗಿರ್ತಾನೆ ಮತ್ತು ರಿಚ್ ಇರ್ತಾನೆ. ಅವನು ಅವ್ರ ಆಸ್ಪತ್ರೆಗೆ ಯೂಸ್ ಆಗ್ತಾನೆ ಅನ್ನೋ ಇಂಟೆನ್ಷನಲ್ಲಿ ಲವ್ ಮಾಡಿರೋದು ಗೊತ್ತಾಗಿ ಜಡ್ಜ್ ಏನು ಮಾಡ್ತಾರೆ ಅಂತ ಅಂದರೆ ಸ್ನೇಹದ ಮೇಲೇ ಮತ್ತೆ ಕೇಸ್ ಹಾಕಿ ಅವಳನ್ನ ಅರೆಸ್ಟ್ ಮಾಡೋ ಥರ ಮಾಡ್ತಾರೆ. ಇದಾದಮೇಲೆ ಆ್ಯಸ್ ಯೂಶ್ವಲ್ ಪ್ರೇಮನ್ನ ಎಲ್ಲರೂ ಹೊಗಳುತ್ತಾರೆ. ಆ್ಯಸ್ ಯೂಶ್ವಲ್ ಪ್ರೇಮನ ಅತ್ತೆಗೆ ಇವಳಿಗೆ ಮಾಡಿರೋದು ಇಷ್ಟ ಆಗಿರಲ್ಲ. ಈ ಕಡೆ ಮಹಾದೇವ ಮತ್ತು ಕಾವ್ಯನ ಸೀನಲ್ಲಿ ಮಹಾದೇವನಿಗೆ ಆ ಪೊಲೀಸು ಆಕ್ಸಿಡೆಂಟ್ ಆಗೋ ಥರ ಮಾಡಿ ಅವನನ್ನು ಮನೇಲಿ ಬೀಳಂಗೆ ಮಾಡಿರ್ತಾನೆ. ಈ ಕಡೆ ಕಾವ್ಯ ಅವನನ್ನು ನೋಡ್ಕೊತಾ ಇರ್ತಾಳೆ. ಅವನಿಗೆ ಮೆಡಿಸನ್ ತರೋಕ್ಕೆ ಅಂತ ಹೊರಗಡೆ ಹೋದಾಗ ಇವರಿಬ್ಬರು ಹೊರಗಡೆ ಹೋಗಿರ್ತಾರೆ. ಆವಾಗ ಇವನು ಐಸ್ ಕ್ರೀಮ್ ತಿನ್ನಬೇಕು ಅಂತ ಐಸ್ ಕ್ರೀಮ್ ಶಾಪ್ ಹತ್ರ ಹೋಗಿರ್ತಾನೆ. ಕಾವ್ಯನೂ ಅಲ್ಲಿಗೆ ಬರ್ತಾಳೆ. ಇನ್ನೇನು ಅವ್ರು ಐಸ್ ಕ್ರೀಮ್ ಶಾಪಿಂದ ಹೋಗಬೇಕು ಅಂದಾಗ ಭರತ್ ಅಲ್ಲಿಗೆ ಬಂದು ಅವ್ರ ಹತ್ರ ಮಾತಾಡಿದಾಗ ಮಹಾದೇವನು ರಿಟರ್ನ್ ಟಾಂಟ್ ಕೊಡ್ತಾನೆ. ರಿಟರ್ನ್ ಟಾಂಟ್ ಕೊಟ್ಬಿಟ್ಟು ಏನು ಮಾಡ್ತಾನೆ ಅಂತ ಅಂದರೆ ಹೊರಡ್ತಿರ್ತಾನೆ. ಅಷ್ಟರಲ್ಲಿ ಮಹಾದೇವ ಕಾಲು ಎಡವಿ ಬೀಳ್ಸೋಕೆ ನೋಡಿದಾಗ ಅಷ್ಟರಲ್ಲಿ ಕಾವ್ಯ ಇಟ್ಕೊಳ್ತಾಳೆ. ಆವಾಗ ಅವನು ಹೇಳ್ತಾನೆ ಮಹಾದೇವ ನನ್ನ ಹೆಂಡ್ರವಳೆ ನನ್ನನ್ನು ಕಾಪಾಡ್ತಾಳೆ ಅಂದ್ಬಿಟ್ಟು ಅಲ್ಲಿಂದ ಹೊರಡ್ತಾನೆ. ಅದಾದಮೇಲೆ ಇಲ್ಲಿ ಇವರು ಮನೆಗೆ ಬರ್ತಾರೆ. ಮನೆಗೆ ಬಂದಮೇಲೆ ಇವರಿಬ್ಬರು ಮಹಾದೇವ ಸ್ವಲ್ಪ ರೊಮ್ಯಾಂಟಿಕ್ಕಾಗಿ ಮಾತಾಡೋ ಥರ ಎಲ್ಲ ಸೀನ್ ಆಗುತ್ತೆ. ಆದರೆ ಕಾವ್ಯ ಅದಕ್ಕೆ ಒಪ್ಪಲ್ಲ. ಈ ಕೇಸೆಲ್ಲ ಮುಗಿತಿದ್ದಂಗೆ ಇಮಿಡಿಯೇಟಾಗಿ ರಾಮ್ ಏನು ಮಾಡ್ತಾನೆ, ನಾನು ಹಾಸ್ಪಿಟಲಿಂದ ರಿಸೈನ್ ಮಾಡ್ತೀನಿ ಅಂತ ಹೇಳಿ ಹೊರಡ್ತಾನೆ. ಈ ಸ್ನೇಹ ಇವನನ್ನು ಇಲ್ಲೇ ಉಳಿಸ್ಕೋಬೇಕು ಅಂತ ಅಂದ್ಬಿಟ್ಟು ಮೆಡಿಕಲ್ ಸ್ಕ್ಯಾಮ್ ಕೇಸ್ ಮಾಡಬೇಕಂದ್ರೆ ಅವನು ಮೊದಲು ಮೆಡಿಕಲ್ ಎಕ್ವಿಪ್ಮೆಂಟ್ ಎಲ್ಲ ತರಿಸಿರ್ತಾನೆ. ಆ ಕೇಸ್ ಹಾಕ್ಬಿಟ್ಟು ಇವನನ್ನು ಇಲ್ಲೇ ಇರಿಸ್ಕೋಬೇಕು ಅಂತ ತೀರ್ಮಾನ ಮಾಡ್ತಾರೆ. ಇದಿಷ್ಟರ ಮಧ್ಯದಲ್ಲಿ ಪಂಚಮಿ ಎಂಗೇಜ್ಮೆಂಟ್ ನಡಿಬೇಕು ಅಂತ ಡಿಸೈಡ್ ಮಾಡಿರ್ತಾರೆ. ಇನ್ನೇನು ಪಂಚಮಿ ಎಂಗೇಜ್ಮೆಂಟ್ ಸ್ಟಾರ್ಟ್ ಆಗಬೇಕು ಅನ್ನೋ ಅಷ್ಟರಲ್ಲಿ ಗರುಡನ ಕಡೆಯವ್ರಿಗೆ ಅವ್ರ ಚಿಕ್ಕಮ್ಮ ಫೋನ್ ಮಾಡಿ ಹೇಳಿ ಗರುಡ ಮತ್ತು ಮಲ್ಲಿ ಇಬ್ಬರು ಬರ್ತಾರೆ. ಇಬ್ಬರು ಬಂದು ಅವರು ಗಂಡನ ಮನೆಯವ್ರಿಗೆಲ್ಲ ಚೆನ್ನಾಗಿ ಹೊಡೆದು ಇದು ಮಾಡ್ತಾರೆ. ಆದರೆ ಇಲ್ಲಿ ಪಂಚಮಿ ಎಂಗೇಜ್ಮೆಂಟ್ಗೆ ಅಂತ ಅಂದ್ಬಿಟ್ಟು ಒಡವೆ ಆರ್ಡ್ರ್ ಮಾಡಿರ್ತಾರೆ. ಆವಾಗ ಮಹಾದೇವ ಕಾವ್ಯ ಒಡವೆ ನೋಡಿದಾಗ ಸಂತೋಷಪಟ್ಟಿದ್ದು ನೋಡಿ ಮಹಾದೇವ ಕಾವ್ಯಂಗೆ ಅಂತಲೂ ಸಪ್ರೇಟ್ ಒಡವೆ ಆರ್ಡ್ರ್ ಮಾಡಿರ್ಬೇಕಾದ್ರೆ ಕಾವ್ಯಂಗೆ ಕೊಟ್ಟಾಗ ಹಿಂಗೆ ಅವನು ಎಮೋಷ್ನಲಾಗಿ ಮಾತಾಡಿದಾಗ ಕಾವ್ಯ ಹೇಳ್ತಾಳೆ ನನಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತ. ಅದನ್ನು ಕೇಳಿ ಮಹಾದೇವ ಬೇಜಾರು ಮಾಡ್ಕೊಳ್ತಾನೆ. ಕಾವ್ಯ ಹೊರಗಡೆ ಹೋಗಿ ಬರೋ ಅಷ್ಟರೊಳಗಡೆ ಒಂದು ಗೊಂಬೆ ತಗೊಂಡು ಬಂದ್ಬಿಟ್ಟು ಅದಕ್ಕೆ ಸೀರೆ ಒಡವೆನೆಲ್ಲ ಹಾಕಿ ಇವಳೇ ನನ್ನ ಹೆಂಡ್ರು ಅಂತ ಅದ್ರ ಜೊತೆ ರೊಮ್ಯಾಂಟಿಕ್ ಆಗಿ ಮಾತಾಡ್ತಿರ್ತಾನೆ. ಇದನ್ನು ನೋಡಿದ ಕಾವ್ಯ ಫುಲ್ ಒಂಥರ ಸಿಟ್ಟು ಮಾಡಿಕೊಂಡು ನೀನೊಬ್ಬ ಹುಚ್ಚ ಅಂತ ಹೇಳಿ ಬೈದು ಅಲ್ಲಿಂದ ಹೊರಟೋಗ್ತಾನೆ. ಮತ್ತು ಇಲ್ಲಿ ಏನಾಗುತ್ತೆ ಅಂತ ಅಂದರೆ ಎಂಗೇಜ್ಮೆಂಟಲ್ಲಿ ಮಹಾದೇವನ್ನ
ಅವರಮ್ಮ ಹೇಳ್ತಾಳೆ, ಇನ್ನೇನು ಗರುಡ ಮತ್ತು ಮಲ್ಲಿ ಬಂದಿರೋ ವಿಷಯ ಗೊತ್ತಾಗಿದ್ದಕ್ಕೆ ಕಾವ್ಯ ಹೆಂಗಾದ್ರೂ ಮಾಡಿ ಮಹಾದೇವನ ಒಳಗಡೆ ಕೂಡಾಕು ಅಂತ ಹೇಳಿದಾಗ ಅವಳು ಒಳಗಡೆ ಕೂಡಾಕ್ತಾಳೆ. ಇವರು ರಾಮ್ ಕಡೆಯಿಂದ ಎಷ್ಟೇ ತಡೆಯೋಕ್ಕೆ ಪ್ರಯತ್ನ ಪಟ್ಟರು ಆಗಲ್ಲ. ಬಟ್ ಈ ಕಡೆ ಗರುಡ ಮಲ್ಲಿ ಕಡೆಯವ್ರ ರೌಡಿಗಳೆಲ್ಲ ಅವ್ರನ್ನ ಇವ್ರ ಫ್ಯಾಮಿಲಿಯವ್ರನ್ನೆಲ್ಲ ಕೈ ಹಿಡಿದು ಹಿಡ್ಕೊಳ್ತಾರೆ. ಇದನ್ನು ಕೇಳಿಸ್ಕೊಂಡಿದ್ದು ಮಹಾದೇವ ಬಾಗಿಲು ತೆಗೀರಿ ಅಂತ ಎಷ್ಟೇ ಹೇಳಿದ್ರು ಯಾರೂ ತೆಗಿಯಲ್ಲ. ಅಷ್ಟರಲ್ಲಿ ಅವ್ರ ಚಿಕ್ಕಮ್ಮ ಮೆತ್ತಗೆ ಹೋಗಿ ತೆಗಿತಾಳೆ. ತೆಗ್ದಾಗ ಅವನು ಅಷ್ಟರಲ್ಲಾಗಲೇ ಮಚ್ಚು ತಗೊಂಡು ಬಂದಿರ್ತಾನೆ. ಮಚ್ಚು ತಗೊಂಡು ಬಂದಿದ್ದು ನೋಡಿ ಅವನನ್ನು ಸಾಯಿಸ್ಬಿಡ್ಬೇಕು ಅಂತ ಇದು ಮಾಡ್ತಾರೆ. ಬಟ್ ಇವ್ರ ಫ್ಯಾಮಿಲಿಯವರೆಲ್ಲ ಅವನನ್ನು ಕೂಲ್ ಮಾಡ್ತಾರೆ. ಆಮೇಲೆ ಅವನು ಕೂಲ್ ಆಗ್ತಾನೆ. ನೆಕ್ಸ್ಟ್ ಡೇ ಆಗುತ್ತೆ. ನೆಕ್ಸ್ಟ್ ಡೇ ಇಲ್ಲಿ ರಾಮ್ ಮತ್ತು ಪ್ರೇಮ ಬೆಂಗಳೂರಿಗೆ ಹೊರಟಿರ್ತಾರೆ ರಾಮ್ ಕೆಲಸದ ಮೇಲೆ. ಅದಾದಮೇಲೆ ಇವರಿಬ್ಬರದು ಆ ಟ್ರಾವೆಲಿಂಗಲ್ಲಿ ಒಂದು ರೊಮ್ಯಾಂಟಿಕ್ ಸೀನ್ ಥರ ಅವಳಿಗೆ ಸೀಟ್ ಬೆಲ್ಟ್ ಹಾಕೋದು, ಅದಾದಮೇಲೆ ಹೀರೋಯಿನ್ಗಳು ಜೋಳ ತಿಂತಾರಲ್ಲ ಮೂವೀಸಲ್ಲಿ ಆ ಥರ ಜೋಳ ತಿನ್ನೋದು, ಇದೆಲ್ಲ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ರಾಮ್ ಕಾರ್ ಪಂಚರ್ ಆಗಿಬಿಡುತ್ತೆ. ಸ್ಟೆಪ್ನಿನೂ ಇರಲ್ಲ. ಅದಾದಮೇಲೆ ರಾಮ್ ಎಷ್ಟೇ ಟ್ರೈ ಮಾಡಿದ್ರು ಬೇರೆಯವ್ರ ವೆಹಿಕಲ್ದಿಂದ ಸಪೋರ್ಟ್ ಸಿಗೋಲ್ಲ. ಅದಾದಮೇಲೆ ಪ್ರೇಮ ಏನು ಮಾಡ್ತಾಳೆ ಅಂತ ಅಂದರೆ, ನಾನು ನಿಲ್ಲಿಸಿ ಸ್ಟೆಪ್ನಿ ಚೇಂಜ್ ಮಾಡಿಸ್ತೀನಿ ಅಂತ ರಾಮ್ ಹತ್ರ ಬೆಟ್ಟು ಕಟ್ಟಿ ರಾಮ್ನ ಒಳಗಡೆ ಕೂರಿಸಿ ಪ್ರೇಮನೇ ಒಬ್ಬನ ಹತ್ರ ಸ್ಟಾಪ್ ಮಾಡಿಸಿ ಕೊನೆಗೆ ಆ ಒಂದು ಸ್ಟೆಪ್ನ ಚೇಂಜ್ ಮಾಡಿಸಿ ಕೊನೆಗೆ ಹೇಳ್ತಾಳೆ. ಅವ್ನು ಕೇಳ್ತಾನೆ, ಏನು ನೀವು ಒಬ್ಬರೇ ಬಂದಿದ್ದೀರಾ ಅಂತ ಅಂದಾಗ, ಇಲ್ಲ ನಾನು ಒಬ್ಬಳೇ ಎಲ್ಲಿ ಬಂದಿದ್ದೀನಿ, ನನ್ನ ಗಂಡನೂ ಬಂದಿದ್ದಾನೆ ಅಂತ ಹೇಳಿ ಕಾರ್ ಡೋರ್ ಓಪನ್ ಮಾಡಿ ರಾಮ್ನ ತೋರಿಸ್ದಾಗ ರಾಮ್ ಹೇಳ್ತಾನೆ, ಈ ಥರ ನನ್ನ ಹತ್ರ ಇವಳು ಬೆಟ್ಟಿಂಗ್ ಕಟ್ಟಿದ್ಲು, ಅದಕ್ಕೆ ಅವ್ನು ಹಿಂಗೆ ಮಾಡಿದ್ದು ಅಂತೇಳಿ ಅವ್ರ ಹತ್ರ ಸಾರಿ ಕೇಳ್ತಾರೆ. ಆ್ಯಂಡ್ ಇವತ್ತಿನ ಎಪಿಸೋಡಲ್ಲಿ ಎಸ್ಪೆಷಲಿ ಏನಿರುತ್ತೆ ಅಂತ ಅಂದರೆ, ಸ್ನೇಹ, ಪ್ರೇಮ, ರಾಮ್ ಎಲ್ಲ ಬಂದಿರ್ತಾರಲ್ಲ, ಹಾಸ್ಪಿಟಲ್ ರಿಲೇಟೆಡ್ ಏನೋ ಪಾರ್ಟಿಗೆ ಹೋಗಿರ್ತಾರೆ. ಆವಾಗ ಪ್ರೇಮ ಫುಲ್ ಮಾಡ್ರನ್ ಆಗಿ ಇಂಗ್ಲೀಷೆಲ್ಲ ಮಾತಾಡೋಕ್ಕೆ ತೋರಿಸಿರ್ತಾರಲ್ಲ, ಅದು ಇವತ್ತಿನ ಎಪಿಸೋಡಲ್ಲಿ ತೋರಿಸಿದ್ದಾರೆ.